ಬಹಳ ವರ್ಷಗಳ ಹಿಂದೆ ಬೆಟ್ಟಗಳು, ಹೊಲಗಳು ಮತ್ತು ಹಸಿರಿನಿಂದ ಆವರಿಸಲ್ಪಟ್ಟ ಮಲ್ಲಿಗೆಹಳ್ಳಿ ಎಂಬ ಸುಂದರ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಬಸವ ಎಂಬ ರೈತ ವಾಸಿಸುತ್ತಿದ್ದ. ಅವನ ಮನೆ ದೊಡ್ಡದಾಗಿರಲಿಲ್ಲ, ಹಣವು ಹೆಚ್ಚಿರಲಿಲ್ಲ, ಆದರೆ ಅವನ ಬಳಿ ಎಲ್ಲರಿಗಿಂತ ಅಮೂಲ್ಯವಾದ ಒಂದು ಸಂಪತ್ತು ಇತ್ತು. ಅದು ಅವನ ಬುದ್ಧಿವಂತಿಕೆ. ಬಸವನ ಹೆಂಡತಿ ಗೌರಿ ದುಡಿಯುವ ಸ್ವಭಾವದವಳು. ಇಬ್ಬರೂ ತಮ್ಮ ಚಿಕ್ಕ ಹೊಲದಲ್ಲಿ ಕೆಲಸ ಮಾಡಿ ಸಂತೋಷದಿಂದ ಬದುಕುತ್ತಿದ್ದರು. ಹಳ್ಳಿಯವರು ಯಾವ ಸಮಸ್ಯೆ ಬಂದರೂ ಬಸವನನ್ನೇ ಕೇಳುತ್ತಿದ್ದರು. ಒಂದು ದಿನ ಇಬ್ಬರು ರೈತರು ನೀರಿನ ವಿಷಯವಾಗಿ ಜಗಳವಾಡುತ್ತಿದ್ದರು. ಮೊದಲು ನಾನು ನೀರು ಬಿಡುತ್ತೇನೆ. ಇಲ್ಲ, ಮೊದಲು ನಾನು. ಎಂದು ಇಬ್ಬರೂ ಕೂಗಾಡುತ್ತಿದ್ದರು. ಬಸವ ಶಾಂತವಾಗಿ ಇಬ್ಬರ ಮಾತನ್ನು ಕೇಳಿದ. ನಂತರ ಹೇಳಿದ, ನೀರು ನಿಮ್ಮಿಬ್ಬರದ್ದಲ್ಲ, ಪ್ರಕೃತಿಯ ಕೊಡುಗೆ. ಇಂದು ನೀನು ಸ್ವಲ್ಪ ಬಿಡು, ನಾಳೆ ಅವನು ಬಿಡಲಿ. ಹೀಗೆ ಮಾಡಿದರೆ ಜಗಳವೂ ಮುಗಿಯುತ್ತದೆ, ಬೆಳೆವೂ ಉಳಿಯುತ್ತದೆ. ಇಬ್ಬರೂ ಒಪ್ಪಿಕೊಂಡರು. ಅದನ್ನು ನೋಡಿ ಹಳ್ಳಿಯವರು ಹೇಳಿದರು. ಬಸವನ ಬುದ್ಧಿಗೆ ಸಾಟಿಯೇ ಇಲ್ಲ. ಆದರೆ ಎಲ್ಲರಿಗೂ ಬಸವ ಇಷ್ಟವಿರಲಿಲ್ಲ. ಹಳ್ಳಿಯ ಶ್ರೀಮಂತ ಜಮೀನುದಾರ ಶಂಕರ ಶೆಟ್ಟಿಗೆ ಬಸವನ ಹೆಸರು ಹೆಚ್ಚಾಗುತ್ತಿರುವುದು ಸಹಿಸಲಿಲ್ಲ. ಒಂದು ದಿನ ಗ್ರಾಮಸಭೆಯಲ್ಲಿ ಅವನು ಹೇಳಿದ, ಬುದ್ಧಿವಂತ ಅಂತ ಹೇಳಿದ್ರೆ ಸಾಕಾ? ಒಂದು ಸವಾಲ್ ಕೊಡ್ತೇನೆ, ಅದನ್ನು ಗೆದ್ರೆ ಮಾತ್ರ ಒಪ್ಪುತ್ತೇನೆ. ಸವಾಲು ನ್ಯಾಯವಾಗಿದ್ದರೆ ನಾನು ಸಿದ್ಧ. ಮರುದಿನ ಶಂಕರ ಶೆಟ್ಟಿ 2 ಮಡಕೆಗಳನ್ನು ತಂದನು. ಒಂದರಲ್ಲಿ ಚಿನ್ನ ಇದೆ, ಇನ್ನೊಂದರಲ್ಲಿ ಕಲ್ಲು. ತೆರೆಯದೆ ಯಾವುದು ಚಿನ್ನದ್ದು ಎಂದು ಹೇಳು. ಜನರೆಲ್ಲ ಉಸಿರುಗಟ್ಟಿಕೊಂಡು ನೋಡುತ್ತಿದ್ದರು. ಬಸವ 2 ಮಡಕೆಗಳನ್ನು ಎತ್ತಿ ತೂಕ ನೋಡಿದ. ನಂತರ ಒಂದನ್ನು ತೋರಿಸಿ ಹೇಳಿದ, ಇದರಲ್ಲಿ ಚಿನ್ನ ಇದೆ. ಮಡಕೆ ತೆರೆದಾಗ ನಿಜವಾಗಿಯೂ ಚಿನ್ನದ ನಾಣ್ಯಗಳೇ ಇದ್ದವು. ಹೇಗೆ ಕಂಡುಹಿಡಿದೆ ಎಂದು ಶೆಟ್ಟಿ ಆಶ್ಚರ್ಯದಿಂದ ಕೇಳಿದ. ಬಸವ ನಗುತ್ತಾ ಹೇಳಿದ, ಚಿನ್ನ ಕಲ್ಲಿಗಿಂತ ಭಾರವಾಗಿರುತ್ತದೆ. ಜನರೆಲ್ಲ ಚಪ್ಪಾಳೆ ತಟ್ಟಿದರು. ಆ ದಿನದಿಂದ ಶೆಟ್ಟಿಗೆ ಬಸವನ ಮೇಲೆ ಇನ್ನೂ ಹೆಚ್ಚು ಅಸೂಯೆ ಹುಟ್ಟಿತು. ಕೆಲವೇ ದಿನಗಳಲ್ಲಿ ಹಳ್ಳಿಯಲ್ಲಿ ಹೊಸ ಸಮಸ್ಯೆ ಆರಂಭವಾಯಿತು. ರಾತ್ರಿಯ ವೇಳೆಯಲ್ಲಿ ಯಾರೋ ಕಳ್ಳ ಮನೆಗಳಿಗೆ ನುಗ್ಗಿ ಧಾನ್ಯ ಮತ್ತು ಹಣ ಕದಿಯತೊಡಗಿದ. ಜನರು ಭಯದಿಂದ ನಿದ್ದೆ ಮಾಡಲಾರದೆ ಇದ್ದರು. ಬಸವ ಒಂದು ಉಪಾಯ ಮಾಡಿದ. ತನ್ನ ಮನೆಯ ಮುಂದೆ ಒಂದು ದೊಡ್ಡ ಮಡಕೆ ಇಟ್ಟು ಅದರ ಮೇಲೆ ಹೀಗೆ ಬರೆದನು, ಈ ಮಡಕೆಯಲ್ಲಿ ಚಿನ್ನ ಇದೆ, ಮುಟ್ಟುಬೇಡಿ. ಆದರೆ ಆ ಮಡಕೆಯ ಕೆಳಗೆ ಒಂದು ಗಂಟೆಯನ್ನು ಕಟ್ಟಿದ್ದ. ರಾತ್ರಿ ಕಳ್ಳ ಬಂದ. ಇದಲ್ಲೇ ಖಜಾನೆ ಇರಬೇಕು ಎಂದು ಮಡಕೆ ಎತ್ತಿದ. ಕ್ಷಣದಲ್ಲೇ ಗಂಟೆಯ ಶಬ್ದ ಕೇಳಿ ಇಡೀ ಹಳ್ಳಿ ಎಚ್ಚರಗೊಂಡಿತು. ಜನರೆಲ್ಲ ಓಡಿ ಬಂದು ಕಳ್ಳನನ್ನು ಹಿಡಿದರು. ಹಳ್ಳಿಯ ಹಿರಿಯರು ಬಸವನನ್ನು ಹೊಗಳಿದರು. ಬಲಕ್ಕಿಂತ ಬುದ್ಧಿಯೇ ದೊಡ್ಡದು. ಆದರೆ ಇದು ಕೇವಲ ಆರಂಭ ಮಾತ್ರ. ಬಸವನ ಬುದ್ಧಿಯ ಸುದ್ದಿ ದೂರದ ರಾಜ್ಯಕ್ಕೂ ತಲುಪಿತು. ಒಂದು ಬೆಳಗ್ಗೆ ರಾಜದೂತನು ಮಲ್ಲಿಗೆಹಳ್ಳಿಗೆ ಬಂದನು. ಅವನ ಕೈಯಲ್ಲಿ ರಾಜಮುದ್ರೆಯಿದ್ದ ಪತ್ರ. ರಾಜನ ಆದೇಶ. ಬಸವ ತಕ್ಷಣ ರಾಜಧಾನಿಗೆ ಬಂದು ಬುದ್ಧಿವಂತರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಇಡೀ ಹಳ್ಳಿ ಸಂಭ್ರಮಿಸಿತು. ಆದರೆ ಶಂಕರ ಶೆಟ್ಟಿ ಮನಸ್ಸಿನಲ್ಲಿ ಬೇರೆ ಯೋಜನೆ ಮಾಡಿಕೊಂಡಿದ್ದ. ಈ ಬಸವ ರಾಜಧಾನಿಗೆ ಹೋಗುವ ಮೊದಲೇ ಅವನನ್ನು ಸೋಲಿಸಬೇಕು ಎಂದು ಅವನು ಗುಟ್ಟಾಗಿ ನಕ್ಕನು. ಇಲ್ಲಿಂದಲೇ ಬಸವನ ಜೀವನದ ಅತ್ಯಂತ ದೊಡ್ಡ ಸಾಹಸ ಆರಂಭವಾಗುತ್ತದೆ. ಬೆಳಗಿನ ಜಾವ ಗೌರಿ ಬಸವನಿಗೆ ರಾಗಿ ಮುದ್ದೆ, ಬೆಲ್ಲ ಮತ್ತು ಕುಡಿಯುವ ನೀರನ್ನು ಒಂದು ಚೀಲದಲ್ಲಿ ಇಟ್ಟಳು. ಜಾಗ್ರತೆಯಿಂದ ಹೋಗಿ ಬನ್ನಿ, ಗೆದ್ದು ಬರುವುದು ಮುಖ್ಯವಲ್ಲ, ಒಳ್ಳೆಯ ಹೆಸರನ್ನು ತಂದುಕೊಡಿ. ಒಳ್ಳೆ ಮನಸ್ಸು ಇದ್ದರೆ ದೇವರು ದಾರಿಯನ್ನೇ ತೋರಿಸ್ತಾನೆ. ಇಡೀ ಹಳ್ಳಿ ಬಸವನಿಗೆ ಶುಭ ಹಾರೈಸಿತು. ಎತ್ತುಗಾಡಿ ನಿಧಾನವಾಗಿ ರಾಜಧಾನಿಯ ಕಡೆ ಹೊರಟಿತು. ಆದರೆ ಶಂಕರ ಶೆಟ್ಟಿ ಸುಮ್ಮನಿರಲಿಲ್ಲ. ಅವನು ತನ್ನ 2 ಕೆಲಸದವರನ್ನು ಕರೆದು ಹೇಳಿದ, ಬಸವರಾಜನ ಮುಂದೆ ಗೆಲ್ಲಬಾರದು. ದಾರಿಯಲ್ಲಿ ಅವನನ್ನು ತಡೆಯಿರಿ, ಆದರೆ ಯಾರಿಗೂ ನಮ್ಮ ಹೆಸರು ಗೊತ್ತಾಗಬಾರದು. 2 ತಲೆಬಾಗಿದರು. ಸಂಜೆ ವೇಳೆಗೆ ಬಸವ ದಟ್ಟ ಕಾಡಿನ ಅಂಚಿಗೆ ತಲುಪಿದನು. ಅಷ್ಟರಲ್ಲಿ 2 ಅಪರಿಚಿತರು ಎದುರಿಗೆ ಬಂದರು. ಅಣ್ಣ, ಈ ದಾರಿ ಅಪಾಯಕರ. ಮುಂದೆ ಸೇತುವೆ ಒಡೆದಿದೆ. ಈ ಕಾಡಿನೊಳಗಿನ ಸಣ್ಣ ದಾರಿಯಿಂದ ಹೋಗಿ. ಬಸವ ಅವರ ಮುಖ ನೋಡಿದನು. ಅವರ ಮಾತಿಗಿಂತ ಅವರ ಕಣ್ಣುಗಳಲ್ಲಿ ಏನೋ ಕುತಂತ್ರ ಕಾಣಿಸಿತು. ಬಸವ ನಗುತ್ತಾ ಹೇಳಿದ, ಧನ್ಯವಾದಗಳು.
ನಾನು ಮೊದಲು ಸ್ವಲ್ಪ ವಿಶ್ರಾಂತಿ ಮಾಡಿ ನಂತರ ಹೊರಡುತ್ತೇನೆ. ಆ ಇಬ್ಬರು ಅಲ್ಲಿಂದ ಹೋದರು. ಅವರು ಕಣ್ಮರೆಯಾಗುತ್ತಿದ್ದಂತೆಯೇ ಬಸವ ಹತ್ತಿರದ ಮರದ ಮೇಲೆ ಹತ್ತಿ ದೂರ ನೋಡಿದ. ಅವರು ಹೇಳಿದ ಸಣ್ಣ ದಾರಿಯ ಬಳಿ ದೊಡ್ಡ ಗುಂಡಿ ತೋಡಲಾಗಿತ್ತು. ಅಯ್ಯೋ, ನನ್ನನ್ನು ಬೀಳಿಸಲು ಯೋಜನೆ ಮಾಡಿದ್ದಾರೆ ಎಂದು ಬಸವ ಮನಸ್ಸಿನಲ್ಲಿ ಅಂದುಕೊಂಡ. ಅವನು ಮುಖ್ಯ ದಾರಿಯಲ್ಲೇ ಪ್ರಯಾಣ ಮುಂದುವರಿಸಿದ. ಮುಂದಿನ ದಿನ ರಾಜಧಾನಿ ತಲುಪಿದನು. ಎತ್ತರದ ಗೋಡೆಗಳು, ಚಿನ್ನದ ಬಾಗಿಲುಗಳು, ಸೈನಿಕರ ಸಾಲು, ಜನರ ಗದ್ದಲ. ಬಸವ ಇಷ್ಟು ದೊಡ್ಡ ನಗರವನ್ನು ಮೊದಲ ಬಾರಿಗೆ ನೋಡುತ್ತಿದ್ದನು. ಅರಮನೆಯೊಳಗೆ ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಬುದ್ಧಿವಂತರು ಸೇರಿದ್ದರು. ಯಾರೋ ಗಣಿತಜ್ಞ, ಯಾರೋ ವ್ಯಾಪಾರಿ, ಯಾರೋ ಕವಿ, ಯಾರೋ ಮಂತ್ರಿಯ ಮಗ. ಬಸವನ ಸರಳ ಉಡುಪು ನೋಡಿ ಕೆಲವರು ನಗಲು ಆರಂಭಿಸಿದರು. ಇವನೂ ಸ್ಪರ್ಧೆಗೆ ಬಂದಿದ್ದಾನಾ? ರೈತನಿಗೆ ಅರಮನೆಯ ಪರೀಕ್ಷೆ ಹೇಗೆ ಗೊತ್ತಾಗುತ್ತದೆ? ಬಸವ ಮಾತ್ರ ನಗುಮುಖದಲ್ಲೇ ನಿಂತನು. ಸ್ವಲ್ಪ ಹೊತ್ತಿನ ನಂತರ ರಾಜನು ಸಭೆಗೆ ಬಂದನು. ಎಲ್ಲರೂ ಎದ್ದು ನಮಸ್ಕರಿಸಿದರು. ರಾಜನು ಹೇಳಿದ, ಇಂದು ಬುದ್ಧಿಯನ್ನು ಪರೀಕ್ಷಿಸುವ 3 ಸವಾಲುಗಳಿವೆ. ಬಲ, ಹಣ ಅಥವಾ ಸ್ಥಾನಮಾನ ಇಲ್ಲಿ ಕೆಲಸ ಮಾಡುವುದಿಲ್ಲ. ಸಭೆ ಮೌನವಾಯಿತು. ಮೊದಲ ಪರೀಕ್ಷೆ. ರಾಜನ ಸೇವಕರು 3 ಒಂದೇ ರೀತಿಯ ಚೀಲಗಳನ್ನು ತಂದರು. ಒಂದರಲ್ಲಿ ಅಕ್ಕಿ, ಒಂದರಲ್ಲಿ ಮರಳು, ಮತ್ತೊಂದರಲ್ಲಿ ಚಿನ್ನದ ನಾಣ್ಯಗಳಿದ್ದವು. ಆದರೆ ಚೀಲಗಳನ್ನು ತೆರೆಯಲು ಅವಕಾಶ ಇರಲಿಲ್ಲ. ಯಾವ ಚೀಲದಲ್ಲಿ ಯಾವುದು ಇದೆ ಎಂದು ಹೇಳಬೇಕು. ಅನೇಕ ಸ್ಪರ್ಧಿಗಳು ಚೀಲಗಳನ್ನು ಒತ್ತಿ ನೋಡಿದರು. ಯಾರೂ ಸರಿಯಾಗಿ ಹೇಳಲಿಲ್ಲ. ಬಸವ ತನ್ನ ಸರದಿ ಬಂದಾಗ ಚೀಲವನ್ನು ನಿಧಾನವಾಗಿ ಎತ್ತಿ ನೋಡಿದ. ಒಂದು ಚೀಲ ಸ್ವಲ್ಪ ಭಾರವಾಗಿತ್ತು. ಇನ್ನೊಂದು ಕೈಯಲ್ಲಿ ಜಾರುವಂತೆ ಅನಿಸಿತು. ಮೂರನೆಯದು ಮಧ್ಯಮ ತೂಕದಲ್ಲಿತ್ತು. ಬಸವ ಹೇಳಿದ, ಇದು ಚಿನ್ನ, ಇದು ಮರಳು, ಇದು ಅಕ್ಕಿ. ಚೀಲಗಳನ್ನು ತೆರೆದರು. 3 ಉತ್ತರಗಳು ಸರಿಯಾಗಿದ್ದವು. ಸಭೆಯೆಲ್ಲ ಚಪ್ಪಾಳೆಯಿಂದ ಮೊಳಗಿತು. ಎರಡನೇ ಪರೀಕ್ಷೆ. ರಾಜನು ಒಂದು ಮಣ್ಣಿನ ಕುಂಭವನ್ನು ತೋರಿಸಿದ. ಈ ಕುಂಭವನ್ನು ಒಡೆಯದೆ ಅದರೊಳಗಿನ ನೀರನ್ನು ಹೊರಗೆ ತೆಗೆಯಿರಿ. ಬಹಳವರು ಕಡ್ಡಿ ಹಾಕಿದರು. ಕೆಲವರು ಬಟ್ಟೆ ಹಾಕಿದರು. ಯಾರಿಗೂ ಯಶಸ್ಸು ಸಿಗಲಿಲ್ಲ. ಬಸವ ಹೊರಗೆ ಹೋಗಿ ಒಣ ಮಣ್ಣನ್ನು ತಂದನು. ಅವನು ಕುಂಭದೊಳಗೆ ನಿಧಾನವಾಗಿ ಮಣ್ಣು ಹಾಕತೊಡಗಿದ. ಮಣ್ಣು ಕೆಳಕ್ಕೆ ಹೋಗುತ್ತಿದ್ದಂತೆ ನೀರು ಮೇಲಕ್ಕೆ ಏರಿತು. ಸ್ವಲ್ಪ ಸಮಯದಲ್ಲಿ ನೀರು ಕುಂಭದ ಬಾಯಿವರೆಗೂ ಬಂದಿತು. ಅವನು ಸುಲಭವಾಗಿ ನೀರನ್ನು ಒಂದು ಪಾತ್ರೆಗೆ ಸುರಿದನು. ಅದ್ಭುತ! ಸಭೆಯಲ್ಲಿದ್ದ ಎಲ್ಲರೂ ಬಸವನ ಬುದ್ಧಿವಂತಿಕೆಯನ್ನು ಮೆಚ್ಚಿದರು. 3ನೇ ಪರೀಕ್ಷೆಗೆ ಮುನ್ನ ರಾಜನು ನಗುತ್ತಾ ಹೇಳಿದ, ಇಲ್ಲಿವರೆಗೆ ನೋಡಿದ್ದು ಸುಲಭ. ನಿಜವಾದ ಪರೀಕ್ಷೆ ಇನ್ನೂ ಬಾಕಿ ಇದೆ. ಅಷ್ಟರಲ್ಲಿ ಒಬ್ಬ ಮಂತ್ರಿ ರಾಜನ ಕಿವಿಯಲ್ಲಿ ಏನೋ ಹೇಳಿದ. ರಾಜನ ಮುಖ ಗಂಭೀರವಾಯಿತು. ಅರಮನೆಯ ಅಮೂಲ್ಯ ವಜ್ರ ಕಾಣೆಯಾಗಿದೆಯಂತೆ. ಎಲ್ಲರೂ ಬೆಚ್ಚಿಬಿದ್ದರು. ಬಾಗಿಲುಗಳನ್ನು ಕೂಡಲೇ ಮುಚ್ಚಲಾಯಿತು. ಯಾರನ್ನೂ ಹೊರಗೆ ಬಿಡಲಿಲ್ಲ. ರಾಜನು ಘೋಷಿಸಿದ, ವಜ್ರ ಸಿಗುವವರೆಗೆ ಯಾರೂ ಅರಮನೆಯಿಂದ ಹೊರ ಹೋಗುವುದಿಲ್ಲ. ಸಭೆಯಲ್ಲಿ ಆತಂಕ ಆವರಿಸಿತು. ಬಸವ ಮೌನವಾಗಿ ಸುತ್ತಲೂ ನೋಡುತ್ತಿದ್ದನು. ಅವನಿಗೆ ಒಂದು ಸಣ್ಣ ವಿಷಯ ಕಣ್ಣಿಗೆ ಬಿತ್ತು. ಒಬ್ಬ ಅರಮನೆ ಸೇವಕ ಮಾತ್ರ ಎಲ್ಲರಿಗಿಂತ ಹೆಚ್ಚು ಗಾಬರಿಯಾಗಿದ್ದ. ಅವನು ಮತ್ತೆ ಮತ್ತೆ ತನ್ನ ಎಡಗೆಯನ್ನು ಅಂಗಿಯೊಳಗೆ ಮರೆಮಾಡುತ್ತಿದ್ದ. ಬಸವ ಏನೂ ಹೇಳಲಿಲ್ಲ. ಮೊದಲು ನೋಡೋಣ, ನಂತರ ನಿರ್ಧಾರ ಮಾಡೋಣ. ನಂತರ ಬಸವ ನಿಧಾನವಾಗಿ ಸೇವಕನ ಬಳಿಗೆ ಹೋದ. ಸುಮ್ಮನೆ ಆ ವಜ್ರವನ್ನು ಹಿಂದಿರುಗಿಸಿಬಿಡು. ಮಹಾರಾಜರು ನಿನಗೆ ಏನು ಮಾಡುವುದಿಲ್ಲ. ಇದಕ್ಕೆ ನಾನು ಸಾಕ್ಷಿ ಇದ್ದೇನೆ. ನಾನು ಯಾವ ವಜ್ರವನ್ನು ಕೂಡ ಕದ್ದಿಲ್ಲ. ನನ್ನ ಹತ್ತಿರ ಯಾವ ವಜ್ರ ಕೂಡ ಇಲ್ಲ. ಬೇಕಾದ್ರೆ ನೀವು ನೋಡ್ಕೊಳ್ಳಿ. ನೀನು ಈಗ ಆ ವಜ್ರವನ್ನು ಕೊಡದಿದ್ದರೆ ಮುಂದೆ ಕಠಿಣವಾದ ಪರಿಣಾಮವನ್ನು ಎದುರಿಸುತ್ತೀಯಾ. ಜೊತೆಗೆ ನಮ್ಮೆಲ್ಲರನ್ನು ಬಂಧಿಸುತ್ತಾರೆ. ಬಸವನ ಮಾತನ್ನು ಕೇಳಿದ ನಂತರ ತನ್ನಿಂದಾಗಿ ಎಲ್ಲರಿಗೂ ಶಿಕ್ಷೆಯಾಗುತ್ತದೆ ಎಂದು ಚಿನ್ನವನ್ನು ಹಿಂದಿರುಗಿಸಲು ರಾಜನ ಬಳಿ ಹೋದನು. ಮಹಾರಾಜರೇ ಕ್ಷಮಿಸಿ, ಬಡತನ ಅದಕ್ಕಾಗಿ ಕದ್ದಿದ್ದೆ. ಬಸವನಿಂದಾಗಿ ಮತ್ತೆ ವಜ್ರ ದೊರಕಿತು ಎಂದು ಮಹಾರಾಜ ಮನಸ್ಸಿನಲ್ಲಿ ಅಂದುಕೊಂಡನು.
ಬಸವ, ನಿನ್ನ ಜಾಣ್ಮೆಯಿಂದ ವಜ್ರ ಮತ್ತೆ ನಮಗೆ ದೊರಕಿತು. ಈ ಸ್ಪರ್ಧೆಯ ಮೊದಲ ಬಹುಮಾನವನ್ನು ನಿನಗೆ ಕೊಡುತ್ತಿದ್ದೇನೆ. ನೀನು ಸುಖಕರವಾಗಿ ಪ್ರಯಾಣವನ್ನು ಬೆಳೆಸು. ನಂತರ ಬಸವ ತನ್ನ ಎತ್ತುಗಾಡಿಯಲ್ಲಿ ಮಲ್ಲಿಗೆಹಳ್ಳಿಯ ಕಡೆ ಹೊರಟನು. ಹಳ್ಳಿಯ ಗಡಿಗೆ ತಲುಪುತ್ತಿದ್ದಂತೆಯೇ ಮಕ್ಕಳು ಓಡುತ್ತಾ ಬಂದರು. ಬಸವ ಅಣ್ಣ ಬಂದ್ರು, ಬಸವ ಅಣ್ಣ ಬಂದ್ರು. ಕ್ಷಣಾರ್ಧದಲ್ಲೇ ಇಡೀ ಹಳ್ಳಿ ಸೇರಿತು. ಗೌರಿ ಕಣ್ಣೀರಿನಿಂದ ಅವನನ್ನು ಬರಮಾಡಿಕೊಂಡಳು. ನೀವು ಗೆದ್ದು ಬಂದಿದ್ದೀರಿ, ನನಗೆ ಗೊತ್ತಿತ್ತು. ನಾನು ಮಾತ್ರ ಗೆದ್ದಿಲ್ಲ ಗೌರಿ, ನಮ್ಮ ಹಳ್ಳಿಯ ಗೌರವ ಗೆದ್ದಿದೆ. ಮರುದಿನ ರಾಜನ ಸೈನಿಕರು ಹಳ್ಳಿಗೆ ಬಂದರು. ಅವರು ರಾಜನ ಆದೇಶವನ್ನು ಓದಿದರು. ಮಲ್ಲಿಗೆ ಹಳ್ಳಿಯಲ್ಲಿ ಹೊಸ ಬಾವಿ, ಶಾಲೆ ಮತ್ತು ನೀರಿನ ಕೆರೆ ನಿರ್ಮಿಸಲಾಗುವುದು. ಇದನ್ನು ಕೇಳಿ ಜನರು ಸಂತೋಷದಿಂದ ಕುಣಿದರು. ಬಸವ ರಾಜನಿಂದ ಬಂದ ಚಿನ್ನದ ನಾಣ್ಯಗಳನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಲಿಲ್ಲ. ಅವನು ಗ್ರಾಮಸಭೆಯನ್ನು ಕರೆದು ಹೇಳಿದ, ಈ ಹಣ ನನ್ನದೇ ಅಲ್ಲ, ನಮ್ಮ ಹಳ್ಳಿಯ ಅಭಿವೃದ್ಧಿಗೆ ಬಳಸೋಣ. ಈ ಹಣದಿಂದಾಗಿ ಹಳ್ಳಿಯನ್ನು ಅಭಿವೃದ್ಧಿಪಡಿಸೋಣ ಎಂದು ಇಡೀ ಗ್ರಾಮದ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಒಂದು ದಿನ ಶಂಕರ ಶೆಟ್ಟಿ ಬಸವನ ಮನೆಗೆ ಬಂದ. ಅವನ ಕಣ್ಣುಗಳಲ್ಲಿ ಅಹಂಕಾರ ಇರಲಿಲ್ಲ. ಅವನು ಕೈ ಮುಗಿದು ಹೇಳಿದ, ಬಸವ, ನನ್ನನ್ನು ಕ್ಷಮಿಸು. ನಾನು ಹಣವೇ ದೊಡ್ಡದು ಎಂದುಕೊಂಡಿದ್ದೆ. ಆದರೆ ಇಂದು ತಿಳಿಯಿತು, ಬುದ್ಧಿ ಮತ್ತು ಒಳ್ಳೆಯ ಮನಸ್ಸು ಅದಕ್ಕಿಂತ ದೊಡ್ಡದು. ಬಸವ ನಗುತ್ತಾ ಅವನ ಕೈ ಹಿಡಿದ. ಹಳೆಯ ವಿಷಯಗಳನ್ನ ಮರೆತು ಬಿಡೋಣ, ಇನ್ನು ಮುಂದೆ ಸೇರಿ ಹಳ್ಳಿಯನ್ನು ಬೆಳೆಸೋಣ. ಆ ಕ್ಷಣದಿಂದ ಶಂಕರ ಶೆಟ್ಟಿ ಮನಸ್ಸು ಕೂಡ ಬದಲಾಯಿತು. ಇಬ್ಬರೂ ಕೂಡ ಉತ್ತಮ ಸ್ನೇಹಿತರಾದರು. ಸ್ನೇಹಿತರೆ, ಹಳ್ಳಿಯ ಬುದ್ಧಿವಂತ ಗಂಡ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಮಕ್ಕಳ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.